ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮೊನೋಲಾಗ್ಸ್. ಫ್ರೆಂಡ್ಸ್, ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಡೇ 29 ಆಗಿರುತ್ತೆ. ಹಾಗಾಗಿ ಇಲ್ಲಿ ಬೆಳಿಗ್ಗೆ ಎದ್ದು ವಾಕ್ನ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ನನ್ನ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಏನು ನೆನೆಸಿರ್ತಕ್ಕಂಥ ಒಂದು ಫ್ಲಾಕ್ಸ್ ಸೀಡ್ಸು ಮತ್ತು ಮೆಂತ್ಯ ನೀರನ್ನು ತಗೋತಾ ಇದ್ದೀನಿ. ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಗೋದು, ಅಂದರೆ ಅಲ್ಲಿಂದ ನನ್ನ ಡೇ ಸ್ಟಾರ್ಟ್ ಆಗೋದು. ಹಾಗಾಗಿ ನಾನು ಇಲ್ಲಿ ಕೂತು ಅದನ್ನು ಕುಡಿತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ನಾನೇನು ಒಂದು ನೈಟ್ ಕ್ರೀಮ್ನ ಹಚ್ಕೊಂಡು, ಅಂದರೆ ಫೇಸ್ ಕ್ರೀಮ್ನ ಹಚ್ಕೊಂಡು ನನ್ನ ದಿನನ ಮುಗಿಸ್ಕೊತಿದ್ದೆ. ಆ ಕ್ರೀಮ್ ಬಗ್ಗೆ ಎಲ್ಲರೂ ಕೇಳ್ತಿದ್ರಿ, ಅಂದರೆ ಯಾವ ಕ್ರೀಮು ಏನು ಇತ್ತು ಅಂತ. ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಚೆಕ್ ಮಾಡ್ಬೋದು ಅದು ಏನು ಇತ್ತು ಅಂತೇಳಿ. ಫ್ರೆಂಡ್ಸ್, ನಾವೇನು ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿರೋದು ಏನಕ್ಕೆ ಅಂತ ಅಂದರೆ, ಒಂದು ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋದಕ್ಕೆ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ವೆಯ್ಟ್ ಯಾವ ರೀತಿಗೆ ಏನಾಗುತ್ತೆ, ನಾವು ಮಾಡ್ತಕ್ಕಂಥ ಸಣ್ಣ ಸಣ್ಣ ತಪ್ಪುಗಳಿಂದ ಒಂದು ವೆಯ್ಟ್ ಗೇನ್ ಆಗುತ್ತೆ. ಅದೇನು ಇತ್ತು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಆಲ್ಮೋಸ್ಟ್ ನಾನೇನೋ ಒಂದು ಹೌಸ್ ವೈಫು ಇಲ್ಲ ವರ್ಕಿಂಗ್ ವುಮೆನು ಅಂತ ಏನೊಂದು ಹೇಳ್ತೀನಿ. ಅದರಲ್ಲಿ ಕಾಮನ್ನಾಗಿ ವೆಯ್ಟ್ ಗೇನ್ ಆಗೋದು ಅಂತ ಅಂದರೆ ಹೌಸ್ ವೈಫ್ಗಳೇ, ಅವರೇ ಜಾಸ್ತಿ ದಪ್ಪ ಆಗೋದು. ಇನ್ನು ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಕೆಲವೊಬ್ಬರು ವೆಯ್ಟ್ ಇರೋರು ಇರ್ತಾರೆ. ಬಟ್ ಜಾಸ್ತಿ ಅವರಲ್ಲಿ ವೆಯ್ಟ್ ಗೇನ್ ಅನ್ನೋದು ಕಂಡು ಬರಲ್ಲ. ಅಂತ ಅಂದರೆ ಅವರು ಬೆಳಿಗ್ಗೆ ಡ್ಯೂಟಿಗೆ ಹೊರಡಬೇಕು, ಇನ್ ಟೈಮ್ಗೆ ತಿಂಡಿನ ತಿಂದು ಹೊರಡ್ತಾರೆ. ಇನ್ನು ಮಧ್ಯಾಹ್ನ ಲಂಚ್ ಅವರ್ ಇರುತ್ತೆ, ಆ ಟೈಮಲ್ಲಿ ಲಂಚನ್ನ ಮಾಡ್ಕೋತಾರೆ. ಇನ್ನು ಮಧ್ಯಾಹ್ನ ಕರೆಕ್ಟಾಗಿ ಲಂಚ್ ಮಾಡಿರೋದ್ರಿಂದ ನೈಟ್ ಡಿನ್ನರು ಅವ್ರಿಗೆ ಬೇಗನೆ ಹೊಟ್ಟೆ ಹಶ್ವಾಗುತ್ತೆ. ಹಾಗಾಗಿ ಕರೆಕ್ಟಾಗಿ ಅದನ್ನು ಕೂಡ ಮುಗಿಸ್ಕೋತಾರೆ. ಹಾಗಾಗಿ ಅವರಲ್ಲಿ ಅಷ್ಟು ಏನು ಒಂದು ವೆಯ್ಟ್ ಗೇನ್ ಅನ್ನೋದು ಸಮಸ್ಯೆ ಇರಲ್ಲ. ಇನ್ನು ನಮ್ಮಲ್ಲಿ ವೆಯ್ಟ್ ಗೇನ್ ಅನ್ನೋದು ಜಾಸ್ತಿ ಸಮಸ್ಯೆ ಇರುತ್ತೆ. ಅಂದರೆ ನಮ್ಮ ನೆಗ್ಲೆಕ್ಟಿಂದ, ನಮ್ಮ ಕೆಲವೊಂದು ಮಿಸ್ಟೇಕ್ಗಳಿಂದ ಒಂದು ವೆಯ್ಟ್ ಗೇನ್ ಅನ್ನೋದು ನಮಗೆ ಆಗಿರುತ್ತೆ. ಮತ್ತು ಫ್ರೆಂಡ್ಸ್, ನಾನು ಏನಿಲ್ಲಿ ಕೆಲಸಗಳ ನಡುವೆ ನಾನು ಒಂದು ಬೆಳಗಿನ ತಿಂಡಿ ಅಂದರೆ ಗಂಜಿನ ಮಾಡ್ಕೊಂಡು ಕುಡಿತೀನಿ. ಅದನ್ನು ಕುಡಿದು ಮತ್ತು ಮಧ್ಯಾಹ್ನದ ಅಂದರೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ನು ಕೂಡ ತಗೋತಾ ಇದ್ದೀನಿ. ನೆಕ್ಸ್ಟು ಫ್ರೆಂಡ್ಸ್, ನಾವೇನು ಒಂದು ಮಿಸ್ಟೇಕ್ನ ಮಾಡೋದು ಅಂತ ಅಂದರೆ, ಫಸ್ಟಿಗೆ ನಾವೇನು ಮಾಡ್ತೀವಿ ಅಂತ ಅಂದರೆ, ಬೆಳಿಗ್ಗೆ ಎದ್ದೇಳ್ತು ಅಂತ ಅಂದರೆ ನಮ್ಮ ಕೆಲಸಗಳಲ್ಲೇ ನಾವು ದಿನವಿಡೀ ಕಳೆದುಬಿಡ್ತೀವಿ. ಮನೆ ಅಂತ ಅಂದರೆ, ಹೌಸ್ ವೈಫ್ ಅಂತ ಅಂದರೆ ಮನೇನ ಲೀಡ್ ಮಾಡಬೇಕು ಅಂತ ಅಂದಾಗ ತುಂಬಾ ಕೆಲಸಗಳಿರುತ್ತೆ. ಇನ್ನು ಹೊರಗೋಗಿ ದುಡಿಯೋದಾ, ಏನೋ ಒಂದು ಕೆಲಸ, ಅದೊಂದು ಕೆಲಸನ ಮಾಡ್ಕೊಂಡು ಬಂತು ಅಂತ ಅಂದರೆ ಮುಗೀತು. ಅದೇ ಹೌಸ್ ವೈಫ್ ಅಂತ ಅಂದರೆ ಒಂದು ಕೆಲಸ ಇರಲ್ಲ, ಅವಳಿಗೆ ಎಷ್ಟು ಕೆಲಸ ಇರುತ್ತೆ ಅಂತ ಅಂದರೆ ಮಗು, ಗಂಡ, ಅದ್ರ ಜೊತೆಗೆ ವಯಸ್ಸಾದವರು ಮತ್ತು ಮನೆ, ಇಷ್ಟನ್ನು ಮೇಂಟೈನ್ ಮಾಡ್ತಾ ಬರಬೇಕಾಗತ್ತೆ. ಇನ್ನು ಅವರಿಗೆ ಅವರು ಟೈಮ್ ಕೊಡೋದಕ್ಕಾಗಲ್ಲ. ಕೆಲವೊಂದು ಸಲ ಅನಿಸ್ಬಿಡುತ್ತೆ ನಮಗೆ, ಏನೋ ಹೊರಗೋಗಿ ಒಂದು ಕೆಲಸನ ದುಡ್ಕೊಂಡು ಬಂತು ಅಂತ ಅಂದರೆ ಆರಾಮ್ ಅನಿಸ್ಬಿಡುತ್ತೆ. ಈ ಮನೆ ಕೆಲಸಗಳೆಲ್ಲ ಯಾಕಪ್ಪ, ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ರೀತಿಯ ಕೆಲಸಗಳನ್ನೂ ಮಾಡ್ಕೋಬೇಕು, ಎಲ್ಲರೂ ಸಂಭಾಳಿಸ್ಬೇಕು. ಆ ಗ್ಯಾಪಲ್ಲಿ ನಾವು ಏನು ಮಾಡ್ತೀವಿ, ನಮಗೆ ನಾವು ಟೈಮ್ನ ಕೊಡೋದನ್ನ ಬಿಟ್ಬಿಡ್ತೀವಿ. ಅಂತ ಅಂದರೆ ಏನು ಮಾಡ್ತೀವಿ, ಒಂದು ಬೆಳಗಿನ ತಿಂಡಿನ ಏನು ಮಾಡಿಬಿಡ್ತೀವಿ ಅಂತ ಅಂದರೆ ನಾವು ಲೇಟಾಗಿ ತೊಗೊಳ್ಳೋದು. ಅಂತ ಅಂದರೆ ಮನೆಯಲ್ಲಿ ಕೆಲ್ಸಕ್ಕೆ ಹೋಗೋರಿತ್ತು ಅಂತ ಅಂದರೆ, ಮಕ್ಕಳಿತ್ತು ಅಂತ ಅಂದರೆ ಮಕ್ಕಳೆಲ್ಲ ಹೋದ ನಂತರ ಕೆಲಸದವರು ಅವ್ರ ಕೆಲಸಕ್ಕೆ ಅವರು ಹೋದ ನಂತರ ಮನೇಲಿರ್ತಕ್ಕಂಥ ಏಜ್ ಆದವ್ರಿಗೂ ಕೂಡ ನಾವೇನು ಒಂದು ಅವರ ಊಟ ಉಪಚಾರ ಎಲ್ಲ ಮುಗಿಸಿ ಬೆಳಗಿನ ಟೈಮು, ಇನ್ನು ಮಕ್ಕಳು ಮನೆಯಿಂದ ಹೋಗ್ತು ಅಂತ ಅಂದಮೇಲೆ ನಮಗೆ ಕೆಲಸಗಳು ಸ್ಟಾರ್ಟ್ ಆಗೋದು. ಮಕ್ಕಳು ಮನೇಲಿತ್ತು ಅಂತ ಅಂದರೆ ಯಾವ ಭಾಗದಲ್ಲೂ ನಾವು ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕಾಗಲ್ಲ. ನನಗೂ ಕೂಡ ಹಾಗೆಯೇ, ನನ್ನ ಮಗ ಏನೋ ಒಂದು 9 ಗಂಟೆಗೆ ಮನೆ ಬಿಡುತ್ತು, ಸ್ಕೂಲ್ಗೆ ಹೊರಡ್ತು ಅಂತ ಅಂದರೆ ಅದಾದಮೇಲೆ ನನಗೆ 1 ಗಂಟೆ 1.5 ಗಂಟೆ ಟೈಮಷ್ಟು ಕೆಲಸಗಳಿರುತ್ತೆ. ಅದಾದ ನಂತರ ನಾನು ಫ್ರೀ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ಊಟ ಮಾಡ್ತೀನಿ. ಅಂದರೆ ಬೆಳಗಿನ ತಿಂಡಿನ ತಗೋತಿದ್ದು. ಅಲ್ಲಿಗೆ ಕೆಲವೊಂದು ಸಲ 10:30 11 ಗಂಟೆವರೆಗೂ ಹೊರಟೋಗ್ತಿತ್ತು. ಹಾಗಾಗಿ ನಾವು ಮಾಡೋದು ಏನು ಮಾಡ್ತೀವಿ, ಮೇನ್ ಮಿಸ್ಟೇಕು, ಫಸ್ಟು ಕೆಲಸಗಳಾಗ್ಬಿಡಲಿ, ಅದಾದ ನಂತರ ನಮ್ಮ ಒಂದು ಬೆಳಗಿನ ತಿಂಡಿನ ತಗೊಳ್ಳೋಣ ಅಂದ್ಬಿಟ್ಟು ಮಿಸ್ಟೇಕ್ ಮಾಡ್ತೀವಿ. ಮತ್ತು ಮಧ್ಯಾಹ್ನದ ಊಟದ ಟೈಮಿಂಗ್ಸ್ ಬಂತು ಅಂತ ಅಂದರೆ, ಹೆಂಗಿದ್ರು ಬೆಳಗ್ಗೆ ಲೇಟಾಗಿ ಊಟ ಮಾಡಿದ್ದೀವಿ ಅಲ್ವಾ, ಇನ್ನು ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಮಧ್ಯಾಹ್ನದ ಊಟನ. ಅದ್ರ ಮಧ್ಯದಲ್ಲಿ ಕೆಲಸಗಳೇನಾದರೂ ಇತ್ತು ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ಏನು ಮಾಡ್ತೀವಿ, ನೆಗ್ಲೆಕ್ಟು. ಪ್ರತಿಯೊಂದು ಊಟದ ಟೈಮಲ್ಲೂ ಕೂಡ ನಾವೇನು ಮಾಡ್ತೀವಿ, ನೆಗ್ಲೆಕ್ಟು, ಇನ್ ಟೈಮ್ಗೆ ಊಟ ಮಾಡಲ್ಲ. ನಾನು ಕೆಲವೊಂದು ಸಲ 3 ಗಂಟೆ 4 ಗಂಟೆ ಆ ಟೈಮಿಂಗ್ವರೆಗೂ ಕೂಡ ಊಟ ಮಾಡಿದ್ದಿದ್ದೆ. ಹಾಗಾಗಿ ಟೈಮು ಕರೆಕ್ಟಾಗಿ ನಾನು ಊಟ ಮಾಡ್ತಿಲ್ಲ. ಮತ್ತು ಗ್ಯಾಸ್ಟ್ರಿಕ್ಸ್ ಎಲ್ಲ ಆಗ್ತಿತ್ತು, ಎದೆ ಉರಿಯೋದು, ಹೊಟ್ಟೆ ಉರಿಯೋದು, ಈ ಥರ ಎಲ್ಲ ಆಗ್ತಿತ್ತು. ಆ ಥರ ಎಲ್ಲ ತುಂಬಾ ಸಮಸ್ಯೆಗಳನ್ನ ನಾನು ಕೂಡ ಫೇಸ್ ಮಾಡಿದ್ದೀನಿ. ಮತ್ತು ನೈಟ್ ಊಟನೂ ಅಷ್ಟೇ, ಇನ್ನೇನು ಮಲ್ಗೋದು ಇನ್ನೊಂದು 1/2 ಅವರ್ 1 ಅವರ್ ಅನ್ನುವಂಗೆ
ಊಟ ಮಾಡ್ಕೋತೀವಿ ಅಂದರೆ ಮನೆಯವ್ರಿಗೆ ಎಲ್ರಿಗೂ ಬಡಿಸಿ ಅದಾದ ನಂತರ ಮಕ್ಕಳಿತ್ತು ಅಂದರೆ ಮಕ್ಳಿಗೂ ತಿನ್ನಿಸಿ ಅದಾದಮೇಲೆ ನಾವು ಊಟ ಮಾಡೋದು. ಹಾಗಾಗಿ ಆವಾಗೂ ಕೂಡ ಒಂದು 9 ಗಂಟೆ 9:30ವರೆಗೂ ಆಗೋಗುತ್ತೆ ಟೈಮಿಂಗ್ಸು. ಆ ತಪ್ಪುಗಳನ್ನ ಮಾಡ್ಕೋಬೇಡಿ. ಬೇಗನೆ ಅರ್ಲಿಯಾಗಿಯೇ ಊಟ ಮುಗಿಸ್ಕೊಳ್ಳಿ, ಅದು ಡೈಜೆಷನ್ ಆಗಬೇಕು. ನೈಟು ನೀವು ಮಲಗೋದು ಇನ್ನೂ ಒಂದು 2 ಅವರ್ ಅನ್ನುವಂಗೆ ಊಟನ ಮುಗಿಸ್ಕೊತು ಅಂತ ಅಂದರೆ ನೀವು ಎಚ್ಚರವಾಗಿದ್ದಂಗೆ ನಿಮ್ಮ ಊಟ ಡೈಜೆಷನ್ ಆಗಿರಬೇಕು. ನೀವು ಮಲಗ್ತು ಅಂತ ಅಂದರೆ ಏನಾಗುತ್ತೆ ಅಂದರೆ ಅದು ಹಾಗೇ ಹೊಟ್ಟೆಲಿ ಉಳಿದ್ಬಿಟ್ಟಿರುತ್ತೆ, ಡೈಜೆಷನ್ ಆಗೋಲ್ಲ ಮತ್ತು ನಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ಈ ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದನೇ ನಾವು ನಮ್ಮ ಒಂದು ವೆಯ್ಟ್ ಗೇನ್ನ ಮಾಡ್ಕೊಳ್ಳೋದು. ಹಾಗಾಗಿ ಊಟನ ಇನ್ ಟೈಮ್ಗೆ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಒಂದು ಮೀಲ್ ಪ್ಲ್ಯಾನ್ನ ನೀಟಾಗಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾವೇನೋ ಒಂದು ಊಟನ ಮಾಡ್ತೀವಿ, ನಾವು ಕರೆಕ್ಟಾಗಿ ಊಟ ಮಾಡ್ತಾಯಿದ್ದೀವಿ ಅಂತ ಅಬ್ಸರ್ವ್ ಮಾಡಿ. ಎಲ್ಲೋ ಹೋಗಬೇಕು, ಏನೋ ಕೆಲಸಗಳಿದೆ, ಬೇಗ ಬೇಗ ಊಟ ಮುಗಿಸ್ಬಿಡೋಣ, ಅದಾದ ನಂತರ ಕೆಲಸಗಳೆಲ್ಲ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಆತ್ರದಲ್ಲಿ ಊಟ ಮಾಡ್ತೀವಿ. ಅಂದರೆ ಫಾಸ್ಟಾಗಿ ಊಟ ಮಾಡಿಬಿಡೋದು, ಆ ಊಟನ ಸಂಪೂರ್ಣವಾಗಿ ಅಗ್ದಿರಲ್ಲ, ನುಂಗು ಬಿಡೋದು, ಆ ರೀತಿ ಮಾಡ್ತೀವಿ. ನಾವೇನು ಒಂದು ದಿನಕ್ಕೆ 3 ಟೈಮು ಮೀಲ್ ತಗೋತೀವಿ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟ ಮಾಡ್ತೀವಿ. ಆ ಟೈಮಲ್ಲಿ ನಾವು ನಮ್ಮ ಊಟಕ್ಕೆ ಅಂತಲೇ ಒಂದು 10ರಿಂದ 15 ನಿಮಿಷ ಟೈಮ್ನ ಕೊಡಬೇಕಾಗತ್ತೆ. ಎಷ್ಟೇ ಕೆಲಸಗಳಲ್ಲಿ ಎಷ್ಟೇ ಒತ್ತಡ ಇರಲಿ, ಊಟಕ್ಕೆ ಅಟ್ಲೀಸ್ಟ್ ಒಂದು 10 ನಿಮಿಷನಾದರೂ ಟೈಮ್ ಕೊಟ್ಟು ಊಟ ಮಾಡ್ತು ಅಂತ ಅಂದರೆ ನಿಮಗೂ ಕೂಡ ಏನೋ ಒಂಥರ ಸಮಾಧಾನ, ನೆಮ್ಮದಿ ಅಂತ ಅನಿಸುತ್ತೆ. ನಾವು ಊಟ ಮಾಡಬೇಕಾದ್ರೆ ಬೇಗ ಆತ್ರದಲ್ಲಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ನುಂಗ್ತೀವಿ. ಆ ರೀತಿ ನುಂಗಕ್ಕೆ ಹೋಗಬಾರ್ದು. ನಮ್ಮ ಆಹಾರ ಏನಿದೆ ಅದು ದ್ರವರೂಪವಾಗಿ ನಮ್ಮ ದೇಹಕ್ಕೆ ಸೇರಬೇಕು. ಅಂದರೆ ನಾವು ಒಂದು 3/4 ಭಾಗದಷ್ಟು ನಮ್ಮ ಬಾಯಲ್ಲೇ ನಾವು ಅದನ್ನು ಅಗ್ದು ನಮ್ಮ ದೇಹದೊಳಗಡೆ ಕಳಿಸ್ಬೇಕಾಗತ್ತೆ. ನಾವೇನಾದರೂ ಡೈರೆಕ್ಟ್ ಹಾಗೇ ಅರ್ಧಂಬರ್ಧ ಅಗ್ದು ನುಂಗ್ತೀವಿ ನಾವು. ಆ ರೀತಿ ಮಾಡಿದಾಗ ನಮಗೆ ಡೈಜೆಷನ್ ಆಗೋಲ್ಲ. ನಮ್ಮ ಊಟ ಆಲ್ಮೋಸ್ಟ್ ನಮ್ಮ ಬಾಯಲ್ಲೇ ದ್ರವರೂಪವಾಗಿ ನಮ್ಮ ದೇಹದೊಳಗಡೆ ಹೋಗಬೇಕು. ಅಂದರೆ ಚೆನ್ನಾಗಿ ಚೀವ್ ಮಾಡಿ ಅಗ್ದು ಅದರದ್ದೆಲ್ಲ ಟೇಸ್ಟ್ ಎಲ್ಲ ಹಿಡಿದು ಅದಾದ ನಂತರ ನಮ್ಮ ದೇಹದೊಳಗಡೆ ಕಳಿಸ್ಬೇಕು. ನಾವೇನು ಮಾಡ್ತೀವಿ ಅಂತ ಅಂದರೆ ಫಸ್ಟಾಗಿ ತಿನ್ನೋದ್ರಿಂದ ನಮಗೆ ಅದರದ್ದು ಏನೋ ಒಂದು ಟೇಸ್ಟೇ ಗೊತ್ತಾಗಲ್ಲ ನಮಗೆ. ಅಂತ ಅಂದರೆ ಸೌದು ಊಟನ ಅಂದರೆ ಅದರದ್ದು ಏನೋ ಒಂದು ರುಚಿನ ಟೇಸ್ಟ್ ಮಾಡಿ ನಿಧಾನವಾಗಿ ತಿಂತು ಅಂತ ಅಂದರೆ ಆರಾಮಾಗಿ ನಾವು ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಒಂದು ಯೂಸ್ ಆಗುತ್ತೆ. ಕೆಲವೊಬ್ಬರು ಅಬ್ಸರ್ವ್ ಮಾಡಿದ್ದೀರಾ, ನಾವೇನೇ ಅಂತೀವಿ, ಎಷ್ಟು ಗಂಟೆ ತಿಂತೀಯ ಊಟನ, ಅಷ್ಟೊತ್ತಲ್ಲಿ ಕೂತ್ಕೊಂಡಿದ್ದು ಇನ್ನೂ ಊಟ ಮುಗಿಸಿಲ್ವಲ್ಲ ನೀನು ಅಂತ. ಅವ್ರು ತಿಂತಾರಲ್ಲ ಊಟ, ಆ ರೀತಿ ಮಾಡಬೇಕು ನಾವು ನಿಧಾನಕ್ಕೆ. ಅಂದರೆ ನಿಧಾನಕ್ಕೆ ಅಂತ ಅಂದರೆ ಒಂದು ತಟ್ಟೆ ತುಂಬ ಹಾಕ್ಕೊಂಡು ಊಟ ಮಾಡಿ ಅಂತಲ್ಲ. ಅದನ್ನು ಅಷ್ಟೊಂದು ತಿನ್ನಬೇಕಾದ್ರೆ ಒಂದಷ್ಟು ಗಂಟೆಗಳ ಕಾಲಕ್ಕೆ, ಅಂದರೆ ಒಂದು 10 ನಿಮಿಷ, ಕಾಲು ಗಂಟೆ ಟೈಮ್ ಹಿಡಿಯುತ್ತೆ. ಅದಕ್ಕೆ ಅವರು ಒಂದು ಅಷ್ಟೊಂದು ಹಾಕ್ಕೊಂಡು ಊಟ ತಿಂತಾರೆ. ಆ ಥರ ಅಲ್ಲ, ಸ್ವಲ್ಪನೇ ತಿಂತಿರ್ತೀರಲ್ವ, ಅದನ್ನೇ ನಿಧಾನಕ್ಕೆ ಚೀವ್ ಮಾಡಿ ಸೌದು ಟೇಸ್ಟೆಲ್ಲ ನಿಮ್ಮ ಬಾಯಿ ಒಳಗಡೆ ಎಲ್ಲ ಟೇಸ್ಟ್ ಎಲ್ಲ ನೋಡಿ ಅದಾದ ನಂತರ ನಿಮ್ಮ ದೇಹದೊಳಗಡೆ ಕಳಿಸಿ ಅಂತ ನಾನು ಹೇಳ್ತಾ ಇರೋದು. ಹಾಗಾಗಿ ಈ ರೀತಿ ಒಂದು ತಪ್ಪನ್ನು ಮಾಡ್ತೀವಿ. ಇದನ್ನು ಕೂಡ ನಾವು ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೋಬೇಕು. ಅದಾದ ನಂತರ ನಾವು ಏನು ಮಾಡ್ತೀವಿ ಅಂತ ಅಂದರೆ ಕೆಲಸಗಳ ಟೆನ್ಷನಲ್ಲಿ ನೀರು ಕುಡಿಯೋದನ್ನೇ ಮರೆತುಬಿಡ್ತೀವಿ. ನಾನು ಕೂಡ ಹಾಗೇ ಮಾಡೋದು. ಡೈಲಿ 1-2 ಗ್ಲಾಸ್ ನೀರು ಕುಡೀತು ಅಂತ ಅಂದ್ರೆ ಹೆಚ್ಚು ಇನ್ಯಾರು ನೀರು ಕುಡೀತು ಅಂತ ಅಂದರೆ ಮಾಮೂಲಿ ಅದು ಪಾಸ್ಗೆ ಹೋಗೋದಕ್ಕೆಲ್ಲ ಅರ್ಜೆಂಟ್ ಆಗುತ್ತೆ, ಯಾರು ಹೋಗ್ತಾ ಇರ್ತಾರೆ, ಬೇಡ ನನಗೆ ನೀರು ಸಾಕಲ್ವಾ ಅಂತ ಹೇಳಿ ಸ್ಕಿಪ್ ಮಾಡ್ತೀವಿ. ನಾವು ನಮ್ಮ ಅರ್ಧ ಆಹಾರನ ಸೇವನೆ ಮಾಡ್ತೀವಿ ಅಂದರೆ ಇನ್ನು ಅರ್ಧ ನೀರು ನಮ್ಮ ದೇಹದಲ್ಲಿರಬೇಕು. ಅರ್ಧ ಊಟ ಇತ್ತು ಅಂದರೆ ಅರ್ಧ ನೀರಿರಬೇಕು. ನೀರಿತ್ತು ಅಂತ ಅಂದರೆ ನಮ್ಮ ದೇಹದಲ್ಲಿ ಬೇಗ ನಾವು ತಿಂದಂಥ ಆಹಾರ ಡೈಜೆಷನ್ ಆಗುತ್ತೆ. ಡೈಜೆಷನ್ ಆಗಿ ಮೋಷನ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ನೀರು ಕುಡಿಲಿಲ್ಲ ಅಂದರೆ ನಮಗೆ ಹೊಟ್ಟೆ ಕಟ್ಟೋದು, ಮೋಷನ್ ಪ್ರಾಬ್ಲಮ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಪರ್ ಡೇ ನಾವೊಂದು ಅಟ್ಲೀಸ್ಟ್ 4 ಲೀಟ್ರ್ ಆಗೋದಿಲ್ಲ ನಮ್ಮ ಕೈಯಲ್ಲಿ ಅಂತ ಅಂದರೆ 2.5ರಿಂದ 3 ಲೀಟ್ರ್ ನೀರನ್ನಾದರೂ ಕುಡಿಲೇಬೇಕಾಗತ್ತೆ. ಈ ರೀತಿ ನೀರನ್ನು ಕೂಡ ನಾವೊಂದು ಆ್ಯಡ್ ಮಾಡ್ಕೋತು ಅಂತ ಅಂದರೆ ನೀವು ಆರಾಮಾಗಿ ಒಂದು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಅಂದರೆ ಕೆಲಸಗಳಿದೆ, ವರ್ಕ್ ಪ್ರೆಷರ್ ಇದೆ, ಸ್ವಲ್ಪ ಕಾಫಿ ಟೀ ಕುಡಿತು ಅಂದರೆ ರಿಲೀಫ್ ಆಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಕಾಫಿ ಟೀನ ಆ್ಯಡ್ ಮಾಡ್ಕೋತೀವಿ. ಕಾಫಿ ಟೀನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಊಟನ ಸ್ಕಿಪ್ ಮಾಡಿಸುತ್ತೆ ಅದು. ಅಂದರೆ ಅದನ್ನು ಊಟ ಕಿತ್ತಾಕುತ್ತೆ. ನನಗೇ ಹಂಗಾಗುತ್ತೆ. ಏನಾದರೂ ನಾನು ಮಧ್ಯಾಹ್ನ ಕಾಫಿ ಕುಡೀತು ಅಂತ ಅಂದರೆ, ಮಧ್ಯಾಹ್ನ ಊಟಿನ ಟೈಮಿಂಗ್ಸಲ್ಲಿ ಕಾಫಿ ಕುಡಿದ್ಬಿಡ್ತು ಅಂತ ಅಂದರೆ ನನಗೆ ಇನ್ನು ಸಂಜೆವರೆಗೂ ಏನು ಬೇಡವೇ ಬೇಡ, ಹೊಟ್ಟೆ ಎಲ್ಲ ತುಂಬಿದೆ ಅಂತ ಆ ಥರ ಫೀಲ್ ಬರುತ್ತೆ. ಹಾಗಾಗಿ ನಾವು ಏನಾದರೂ ತೀರಾ ಕುಡಿಬೇಕು ಅಂತ ಅಂದರೆ ಬೆಳಗಿನ ತಿಂಡಿ ಆದ ನಂತರ, ಮಧ್ಯಾಹ್ನದ ಊಟ ಆದ ನಂತರ ಆ ಥರ ಕುಡಿಬೇಕೇ ಹೊರತು ನಾವೇನು ಮಧ್ಯಾಹ್ನದ ಊಟದ ಟೈಮಿಂಗ್ಸ್ ಬಂತು ಅನ್ನೋ ಟೈಮಲ್ಲಿ ನಮ್ಮ ಹೊಟ್ಟೆ ಖಾಲಿಯಾಗಿರುತ್ತೆ. ಆ ಟೈಮಲ್ಲಿ ಕುಡಿತು ಅಂತ ಅಂದರೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ
ವಾಸಿ ಆಗೋದು ಮತ್ತು ನಮ್ಮ ಊಟ ಎಲ್ಲ ಸ್ಕಿಪ್ ಮಾಡಬೇಕು ಅಂತ ಅನ್ಸೋದು ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ಊಟ ಆದ ನಂತರ ಕುಡೀರಿ, ಒಂದು 1/2 ಅವರ್ ಬಿಟ್ಟು ಬೆಳಿಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಊಟ ಆದ ನಂತರ ಒಂದು ಸಣ್ಣ ಲೋಟದಲ್ಲಿ ಸ್ವಲ್ಪ ಕಾಫಿ ಮಾಡ್ಕೊಂಡು ತೊಗೊಳ್ತು ಅಂದರೆ ತೊಂದರೆ ಏನಿಲ್ಲ. ಈ ಥರ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತೀವಿ, ಅದರಿಂದನೇ ಕೂಡ ನಾವು ಒಂದು ವೇಟ್ ಗೇನ್ ಆಗೋದು. ಹಾಗಾಗಿ ಇದನ್ನೆಲ್ಲ ಕರೆಕ್ಷನ್ ಮಾಡಿಕೊಂಡು ನೀವೇನು ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಕೊತು ಅಂತ ಅಂದರೆ ಏನಕ್ಕೆ ವೇಟ್ ಲಾಸ್ ಆಗೋಲ್ಲ, ಖಂಡಿತ ಹಾಗೇ ಆಗ್ತೀರ. ಇನ್ನು ಸಂಜೆ ಒಂದು ಫಂಕ್ಷನ್ ಇತ್ತು ಅಂತೇಳಿ, ಅಂದರೆ ಅರಿಶಿನ ಶಾಸ್ತ್ರ ಇತ್ತು ಅಂತೇಳಿ ನಾನು ಕೂಡ ಲೈಟಾಗಿ ರೆಡಿಯಾಗಿ ಮುಗಿಸ್ಕೊಂಡು ಬಂದೆ. ಅಲ್ಲಿಗೆ ಹೋಗಿದ್ದು ಮುಗಿಸ್ಕೊಂಡು ಬಂದೆ. ನಾನೇನಲ್ಲಿ ಊಟ ಏನು ಮಾಡೋಕ್ಕೆ ಹೋಗಲಿಲ್ಲ. ಮಧ್ಯಾಹ್ನನೇ ಚಪಾತಿ ಮತ್ತು ಬೆಳಗ್ಗೆ ತರಕಾರಿ ಗೊಜ್ಜು ಮಾಡಿದ್ದೆ, ಅದ್ರ ಜೊತೆಗೆ ಸಲಾಡು ಮತ್ತು ನೆನ್ನೆದು ಸ್ವಲ್ಪ ಮೊಸಪ್ಪು ಸಾಂಬಾರಿತ್ತು, ಅದನ್ನು ಕೂಡ ತಗೊಂಡು ಮಧ್ಯಾಹ್ನ ಚಪಾತಿ ತಿಂದು ನಾನೇನು ಸಂಜೆ ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿಂದ ಬಂದು ಸ್ನ್ಯಾಕ್ಸ್ ಏನು ತಗೊಳ್ಳಿಲ್ಲ, ಅಂತ ಅಂದರೆ ಅಲ್ಲಿದ್ನಲ್ಲ ಅಂತೇಳಿ ಸ್ನ್ಯಾಕ್ಸ್ನೇನು ತಗೊಳ್ಳಿಲ್ಲ. ಇನ್ನು ಬಂದು ಮನೆಗೆ ಅಡುಗೆ ಮಾಡೋಣ ಅಂತೇಳಿ ಸ್ವಲ್ಪ ಸಾಂಬಾರಿತ್ತು, ಗೊಜ್ಜು ಕೂಡ ಇತ್ತು. ಹಾಗಾಗಿ ಆಮ್ಲೆಟ್ ಮಾಡಿಬಿಟ್ಟು ಅದಕ್ಕೇ ಚಪಾತಿ ಹಾಕ್ಕೊಳ್ಳೋಣ ಅಂತೇಳಿ ನಾನು ಕೂಡ ತರಕಾರಿ ಗೊಜ್ಜನ್ನು ಕೂಡ ತಗೊಂಡು ಅದ್ರ ಜೊತೆಗೆ ಒಂದು ಆಮ್ಲೆಟು ಮತ್ತು ಸಲಾಡನ್ನ ತಗೊಂಡು ನೈಟ್ ಊಟನೂ ಕೂಡ ಮುಗಿಸ್ಕೊತಾ ಇದ್ದೀನಿ. ಇನ್ನು ಈ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳೆಲ್ಲನೂ ಕೂಡ ನಾವು ಕರೆಕ್ಟ್ ಮಾಡ್ಕೋತು ಅಂತ ಅಂದರೆ ನಾವು ಒಂದು ಆರಾಮಾಗಿ ನಮ್ಮ ಒಂದು ಜರ್ನಿನ ಮಾಡ್ಕೋಬೋದು. ಅಂದರೆ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿನ ನಾವು ಆರಾಮಾಗಿ ಹೋಗ್ಬೋದು. ಈ ಥರ ತಪ್ಪುಗಳೆಲ್ಲ ಇತ್ತು, ಈ ಥರ ತಪ್ಪು ಮಾಡ್ತಾಯಿದ್ದೀವಿ. ಇನ್ ಟೈಮಿಗೆ ತಿನ್ನದೇ ಇರೋದು, ಕಾಫಿ ಟೀ ಆ್ಯಡ್ ಮಾಡ್ಕೊಂಡಿರೋದು, ನೀರನ್ನ ಸರಿಯಾಗಿ ಕುಡಿದೇ ಇರೋದು, ಮತ್ತು ಚೆನ್ನಾಗಿ ಚೀವ್ ಮಾಡಿ ನಾವು ಒಂದು ಆಹಾರನ ನಮ್ಮ ದೇಹದೊಳಗಡೆ ಕಳಿಸ್ತಿರೋದು, ಈ ಥರ ಎಲ್ಲ ಸಣ್ಣ ಪುಟ್ಟ ತಪ್ಪನ್ನ ಮಾಡ್ತು ಅಂತಂದರೆ ನಾವು ಯಾವ ಭಾಗದಲ್ಲೂ ಕೂಡ ಒಂದು ಏನು ಡಯಟ್ ಮಾಡಿದ್ರೂ ನಾವು ಒಂದು ವೆಯ್ಟ್ ಲಾಸ್ ಆಗೋದಿಲ್ಲ. ಹಾಗಾಗಿ ಫಸ್ಟಿಗೆ ಈ ಒಂದು ಮಿಸ್ಟೇಕ್ನೆಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್, ನನಗೆ ಮಾತು ಕೂಡ ಆಡೋಕ್ಕಾಗ್ತಿಲ್ಲ, ಅಂದರೆ ಕೆಮ್ಮು ಬರ್ತಿದೆ, ಬಾಯಲ್ಲಿ ಲವಂಗ ಇದ್ದಂಗೆ ಇದೆ. ಮಾತಾಡ್ತಾ ಇದ್ದೀನಿ, ಲವಂಗದ ರಸನ ಕೂಡ ಕುಡಿತಾನೆ ಇದ್ದೀನಿ, ಅಂದರೆ ಕೆಮ್ಮು ಬಂದುಬಿಡುತ್ತೆ ಅಂತೇಳಿ ಅಷ್ಟು ಕೂಡ ಕೆಮ್ಮಾಗ್ಬಿಟ್ಟಿದೆ. ಹಾಗಾಗಿ ನಾನಿಲ್ಲಿ ನನ್ನ ಒಂದು ಡೇ 29 ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ವೀಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಆ್ಯಂಡ್ ಟೇಕ್ ಕೇರ್.